ಮಿತ್ರರೇ, ನಾನು ಹನುಮಂತಂಕುಶ್. ಹುಬ್ಬಳ್ಳಿ ವಾಹನ ನಿಲ್ದಾಣ ಉದ್ಘಾಟನೆ ಸಮಾರಂಭದಲ್ಲಿ ಕೆಲವು ಫೋಟೋ ತುಣುಕುಗಳು ಇಲ್ಲಿವೆ. ಈ ಕಾರ್ಯಕ್ರಮದಲ್ಲಿ ವೇತನ ಪರಿಷ್ಕರಣೆ ಮುಖ್ಯಮಂತ್ರಿಯವರ ಕೈಲಿದೆ ಎಂದಿದ್ದಾರೆ. ಇವತ್ತು ಸಹ ತುಮಕೂರಿನಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಸಾರಿಗೆ ಸಚಿವರು ಮಾತನಾಡಿ 900 ಬಸ್ಸುಗಳನ್ನು ಸಾರಿಗೆ ಇಲಾಖೆಗೆ ತರಲಾಗಿದೆ. ಚಾಲಕ ನೇಮಕಾತಿ ಇದರ ಬಗ್ಗೆ ಸ್ವತಃ ಸಾರಿಗೆ ಸಚಿವರು ಪತ್ರಿಕಾಗೋಷ್ಠಿಯನ್ನು ಮಾಡುತ್ತಾರೆ. ಅವರ ಬಾಯಿಂದ ನಾವು ಒಟ್ಟು 8,000 ಬಸ್ಸು ಮುಖ್ಯಮಂತ್ರಿಗಳು ಬಜೆಟಲ್ಲಿ ಘೋಷಣೆ ಮಾಡಿದ್ರು. ಅದರ ಪ್ರಕಾರ 900 ಬಸ್ಸು KSRTC ಕೊಟ್ಟಿದ್ದೀವಿ. 500 ಟೆಂಡರ್ ಕರೀತಾ ಇದ್ದಾರೆ. 400 ಡಿಸೆಂಬರ್ಗೆ ಬಜೆಟ್ ಆದಮೇಲೆ ರಿಅಪ್ರೋಪ್ರಿಯೇಷನ್ನಲ್ಲಿ ಕೊಡ್ತಾರೆ. ಒಟ್ಟು 2,000 ಬಸ್ಸು ಎಲ್ಲ ವಾಯು ಕರ್ನಾಟಕ, ಕಲ್ಯಾಣ ಕರ್ನಾಟಕ, KSRTC ಎಲ್ಲ ಇದೆ. 2 ವರ್ಷದಲ್ಲಿ ಒಟ್ಟು 5,800 ಬಸ್ಸು ನಾವು ತೊಗೊಂಡ್ವಿ. ರಿಕ್ರೂಟ್ಮೆಂಟು ಅಷ್ಟೇ ಹತ್ರ 9,000 ಜನ ಮುಗಿದೋಗಿದೆ. ಅದರಲ್ಲಿ 1,000 ಅನುಕಂಪದ ಆಧಾರದ ಮೇಲೆ, ಇನ್ನೊಂದು 1,000 ಮಾತ್ರ ಬಾಕಿ ಇದೆ. ಮತ್ತು ಉಳಿದಾಗೆ ಗ್ರಾಮಾಂತರ ಪ್ರದೇಶದಲ್ಲಿ ಎಲ್ಲೆಲ್ಲಿ ರಸ್ತೆಗಳು ಅಥವಾ ಇಕ್ಕಟ್ಟಾಗಿರ್ತಕ್ಕಂಥ ರಸ್ತೆಗಳು ಇರ್ತಕ್ಕಂಥ ಹಳ್ಳಿಗಳಿಗೆ ಬಿಟ್ಟರೆ ಬಹುತೇಕ ಎಲ್ಲ ಕೂಡ ಮಾಡಿದ್ದೀವಿ. ಹಾಗೆ ಅವರು 24 ಹಳ್ಳಿಗೆ ಇಲ್ಲ ಅಂತ ಹೇಳಿದ್ದಾರೆ. ಅದನ್ನು ರಸ್ತೆ ಇದ್ದರೆ ಹಾಕ್ಕೊಡ್ತೀವಿ, ಇಲ್ಲಾಂದರೆ ರಸ್ತೆ ಸರಿ ಮಾಡಿಕೊಟ್ಮೇಲೆ ಹಾಕ್ಕೊಡ್ತೀವಿ ಅಂತ ಇವತ್ತು ಹೇಳಿದ್ದೀನಿ. ಇಷ್ಟು ಇವತ್ತಿನ ವಿಚಾರ. ನೀವೇನಾದ ಇದ್ದರೆ ಕೇಳಿ. ಬಸ್ಸು ಅಷ್ಟೇ ಈ ವರ್ಷ ನಮಗೆ ಒಟ್ಟು 8,000 ಬಸ್ಸು ಮುಖ್ಯಮಂತ್ರಿಗಳು ಬಟ್ಟಿರ್ತಕ್ಕಂಥ ರಸ್ತೆಗಳು ಇರ್ತಕ್ಕಂಥ ಹಳ್ಳಿಗಳಿಗೆ ಬಿಟ್ಟರೆ ಬಹುತೇಕ ಎಲ್ಲ ಕೂಡ ಮಾಡಿದ್ದೀವಿ. ಹಾಗೆ ಅವರು 24 ಹಳ್ಳಿಗೆ ಇಲ್ಲ ಅಂತ ಹೇಳಿದ್ದಾರೆ. ಅದನ್ನು ರಸ್ತೆ ಇದ್ದರೆ ಹಾಕ್ಕೊಡ್ತೀವಿ, ಇಲ್ಲಾಂದರೆ ರಸ್ತೆ ಸರಿ ಮಾಡಿಕೊಟ್ಮೇಲೆ ಹಾಕ್ಕೊಡ್ತೀವಿ ಅಂತ ಇವತ್ತು ಹೇಳಿದ್ದೀನಿ. ಡಿವಿಷನ್ ನಮ್ಮನ್ನು ಕೇಳ್ತಾ ಇದ್ದಾಳೆ. ಅದನ್ನು ನನ್ನ ಕೈಯಲ್ಲಿದೆ. DC ಮಾಡೋದು ಜಿಲ್ಲೆ ವಿಶೇಷ ಜಿಲ್ಲೆ ಮಾಡೋದು ರಾಘವೇಂದ್ರವರು ಅದನ್ನು ಕ್ಯಾಬ್ ಇದರಲ್ಲಿ ಬೋರ್ಡಲ್ಲಿಟ್ಟು ಅನುಮೋದನೆ ಮಾಡಿಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಅದನ್ನ ಈಗ ಚಾಲನೆಯನ್ನು ಕೊಟ್ಟು ಬಿಡುಗಡೆಯನ್ನು ಮಾಡ್ತಾ ಇದ್ದಾರೆ. ಹೊಸ ಸ್ಮಾರ್ಟ್ ATM ಚಾಲನೆ, ಎಲೆಕ್ಟ್ರಾನಿಕ್ ಟಿಕೆಟಿಂಗ್ ಯಂತ್ರಗಳನ್ನು ಪರಿಚಯಿಸಿದ್ದು, ಅದರಿಂದ ಎಲ್ಲ ಅನುಸೂಚಿಗಳನ್ನು ATMಗಳನ್ನು ಬಳಸಿ ಕಾರ್ಯಾಚರಿಸಲಾಗುತ್ತಿದೆ. ಇತ್ತೀಚಿನ ದಿನಗಳಲ್ಲಿ ಬಸ್ ಟಿಕೆಟಿಂಗ್ ತಂತ್ರಜ್ಞಾನ ಮಹತ್ತರವಾಗಿ ಬದಲಾಗಿದ್ದು, ಸ್ವಯಂ ಚಾಲಿತ ಶುಲ್ಕ ಸಂಗ್ರಹಣೆ ವ್ಯವಸ್ಥೆಯನ್ನ ಈ ಕಾರ್ಡ್ ಮೌಲ್ಯೀಕರಣದಂತಹ ವೈಶಿಷ್ಟ್ಯಗಳನ್ನು ಇದರಲ್ಲಿ ಪರಿಚಯಿಸಲಾಗಿದೆ. ಇದಲ್ಲದೆ ಭಾರತ ಸರ್ಕಾರ ನಗದು ರಹಿತ ಡಿಜಿಟಲ್ ಟಿಕೆಟಿಂಗ್ ಮತ್ತು ಪಾವತಿಗಳನ್ನು ಪ್ರೋತ್ಸಾಹಿಸುವಂತಹ ಇಂತಹ ಸಂದರ್ಭದಲ್ಲಿ ಬಸ್ ಟಿಕೆಟಿಂಗ್ ನಲ್ಲಿ ಆನ್ಲೈನ್ ಪಾವತಿ ವೈಶಿಷ್ಟ್ಯಗಳನ್ನು ಸಕ್ರಿಯಗೊಳಿಸುವಂತೆ ಸಾರ್ವಜನಿಕರಿಂದ ಬರುತ್ತಿರುವ ಬೇಡಿಕೆಗಳನ್ನು ಪೂರೈಸಲಿಕ್ಕೆ QR ಕೋಡ್, RFID ಕಾರ್ಡ್ಗಳು ಮತ್ತು ರಾಷ್ಟ್ರೀಯ ಸಾಮಾನ್ಯ ಮೊಬಿಲಿಟಿ ಕಾರ್ಡ್ಗಳನ್ನು NCMC ಮೊದಲು ಅನುಗುಣವಾದಂತಹ ಇತ್ತೀಚಿನ ತಂತ್ರಜ್ಞಾನ ಹೊಂದಿರುವ 5,600 ಆಂಡ್ರಾಯ್ಡ್ ಆಧಾರಿತ